ಅಂತವರು ಎಲ್ಲರೂ ಯಾವುದು ಖಾಲಿ ಇಲ್ಲ ಅಲ್ಲಿ ಜಮೀನು ಖಾಲಿ ಇಲ್ಲದೆ ಇರೋದ್ರಿಂದ ಇವರು ಬಂದು ಖಾಲಿ ಇದೆ ಅಂದ್ಬಿಟ್ಟು ಅಕ್ವೈರ್ ಮಾಡ್ಕೊಂಡವ್ರೆ. ಅಲ್ಲಿ RTC ಬರೋರೆ ಸುಮಾರು ಒಂದು 60ರಿಂದ 70 ಜನ ಇದ್ದಾರೆ. 60ರಿಂದ 65 ಎಕರೆ ಆಲ್ರೆಡಿ RTCನೇ ಬರ್ತದೆ. ಅಲ್ಲಿ ಖಾಲಿ ಯಾವುದೂ ಇಲ್ಲ. ಖಾಲಿ ಇದೆ ಅಂದ್ಬಿಟ್ಟು ಇವಾಗ ಬಂದು ಅಕ್ವೈರ್ ಮಾಡ್ತವ್ರೆ. ಅದಕ್ಕೆ ಜನಕ್ಕೆ ಬೇಕು ಅದನ್ನು. ಬೇಡ ಬೇಡ, ಅದು ನಮ್ಮ ರೈತರಿಗೆ ಬೇಕು ಜಮೀನು. ಇವು ಅಧಿಕಾರಿಗಳೇ ಹೇಳೋರೆ, RA ಹೇಳೋರೆ, VA ಹೇಳೋರೆ, ತಹಸೀಲ್ದಾರ್ ಹೇಳೋರೆ, ಯಾರು ಅದ್ಬಸ್ತಲ್ಲಿ ಇರ್ತೀರಿ ಅವ್ರಿಗೆ ಜಮೀನು ಮಾಡ್ಕೊಡ್ತೀವಿ ಅಂತ ಅವತ್ತಿಂದ ಹೇಳ್ಕೊಬಂದವ್ರೆ. ಅದಕ್ಕೋಸ್ಕರ ರೈತರು ಜಮೀನು ಅದ್ಬಸ್ತಲ್ಲವ್ರೆ. ಸುಮಾರು ನಮ್ಮ ಅಪ್ಪನ ಕಾಲದಿಂದ ಮಾಡ್ತಾಯಿದ್ದೀವಿ ನಾವು. ನಾವು ರಾಗಿ, ಉಳ್ಳಿ ಇದೆಲ್ಲ ಬೆಳೀತಾಯಿದ್ದೀವಿ. ಮಳೆ ಆದರೆ ರಾಗಿ ಬೆಳಿತೀವಿ, ಮಳೆ ಇಲ್ಲ ಅಂದರೆ ಉಳ್ಳಿ ಬೆಳಿತೀವಿ. ಇಷ್ಟೆಲ್ಲ ಬೆಳೆ ಬೆಳೀತಾಯಿದ್ದೀವಿ. ಅಲ್ಲಿ ಮರಗಳು ತುಂಬ ಇವೆ. ಮರ ಹಿಡಿ ಅಂತ ಅವರೇ ಹೇಳಿದರು. ಮರ ಹಿಡಿ ನೀವು ಅದ್ಬಸ್ತಲ್ಲಿ ಕೂತ್ಕೊಂಡ್ರೆ ಯಾರಿಗೂ ಮಾಡಿಕೊಡಲ್ಲ, ನಿಮಗೆ ಮಾಡಿಕೊಡ್ತೀವಿ ಅಂತ ಹೇಳಿರೋದ್ರಿಂದ ಎಲ್ಲರೂ ಅದ್ಬಸ್ತಲ್ಲಿದ್ದಾರೆ. ಕೈಗಾರಿಕೆ ಮಾಡ್ತೀವಿ ಅಂತ ಇವಾಗ ಬಂದವ್ರೆ. ಅದಕ್ಕೆ ಕೈಗಾರಿಕೆ ಬೇಡ. ರೈತರು ಏನು ಅದ್ಬಸ್ತಲ್ಲವ್ರೆ ಅವ್ರಿಗೆ ಅವ್ರವ್ರ ಜಮೀನು ಏನೇನು ಅದ್ಬಸ್ತಲ್ಲಿ ಇರೋದೇ ರೈತರಿಗೆ ಜಮೀನು ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀವಿ. 40-45 ವರ್ಷದಿಂದ ಅದೇ ಮುದ್ದುಘಟ್ಟ ಗ್ರಾಮದ ಅದು ತಿಟ್ಟು ಜಮೀನು ಸರ್ವೆ ನಮ್ಮದು ಅಂತಂದು ಇರೋದ್ರಿಂದ ಅಲ್ಲಿ ತುಂಬ ಬಡ ಜೀವಿಗಳು ಇದ್ದಾರೆ, ಜಾಗಗಳು ಇಲ್ಲದಿದ್ದಾರೆ. ಅವತ್ತಿನ ಜಾಗದಲ್ಲಿ ತುಂಬ ಖರ್ಚು ಮಾಡಿದ್ದಾರೆ. ಆ ಜಾಗಕ್ಕೆ ತುಂಬ JCPಯಿಂದ ಹಿಡ್ದು ಅವತ್ತಿನ ಜಮಾನದಲ್ಲಿ 20,000 ಅಂದರೆ ಇವತ್ತು 1,00,000 ರೂಪಾಯಿ ಅದಕ್ಕೆ ಸುರಿದಿದ್ದಾರೆ. ಇವತ್ತು ಏಕಾಏಕಿ ಬಂದು ಆ ಜಾಗನ ಮಾಡ್ಕೋತೀವಿ ಅಂತಂದಾಗ ತುಂಬ ಜನಗಳಿಗೆ ಪ್ರಾಬ್ಲಮ್ ಆಗಿದೆ. ಅದಕ್ಕೋಸ್ಕರ ಅದು ಜಾಗನ ಬಿಟ್ಟು ಬೇರೆ ಕಡೆ ಮಾಡಿ ಅಂತ ಮನವಿ ಅಷ್ಟೇ. ನಮ್ಮಲ್ಲಿ ನಿಮ್ಮ ಜಾಗಕ್ಕೆ ಆ ಜಾಗ ನಿಮ್ಮೂರಲ್ಲಿ ಕೈಗಾರಿಕೆ ಬೇಡ, ಬೇರೆ ಕಡೆ ಮಾಡ್ಕೊಳ್ಳಿ. ಯಾಕೆಂತಂದ್ರೆ ಅಲ್ಲಿ ಎಲ್ಲ ಒಂಥರ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಬಡವರು ಬರೀ 20 ಗುಂಟೆ 30 ಗುಂಟೆ ಜಮೀನಲ್ಲೇ ಜೀವನ ಮಾಡ್ತಾ ಇರೋದು. ಈಗ ಅದು ಏಮ್ಮ ಎಷ್ಟು ಜನ ಅಲ್ಲಿ ಬೆಳೆ ಬೆಳೀತಾರೆ? 90 ಜನ ಮೇಲೆ ಅದು 90 ಜನ ಮೇಲೆ ಇದ್ದಾರೆ. ತುಂಬ ಇಲ್ಲಿ RTCಗಳಿಗೆ ಸ್ವಲ್ಪ ಜನ ಅರ್ಜಿಗಳಿಗೆ ಹಾಕಿದೆ, ಅವ್ರಿಗೂ RTCಗಳು ಬಂದಿಲ್ಲ. ಎಲ್ಲ ಬರೋದಕ್ಕೆ ಹಾಕ್ಕೊಂಡಿದ್ದಾರೆ. ಆ್ಯಕ್ಚುಲಿ ತುಂಬ ಪ್ರಾಬ್ಲಮ್ ಇದೆ. ಅದು ಜಾಗನ ಬಿಟ್ಕೊಡಿ, ಗೌರ್ಮೆಂಟಿಂದ ಅಕ್ವೈರ್ ಮಾಡ್ಕೊಬೇಡಿ ಅಂತ ಮನವಿ. ಶಾಸಕರು ಭೇಟಿ ಮಾಡಿದ್ರಾ? ಇಲ್ಲ, ಎಲ್ಲರನ್ನೂ ಮಾಡ್ತಾಯಿದ್ವಿ. ಎಲ್ಲರಿಗೂ ಮನವಿ ಕೊಡ್ತಾರೆ. ಜಮೀನು ನಿಮ್ಗೆ ಬಿಟ್ಕೊಡ್ಬೇಕು. ಅಲ್ಲಿ ಕೈಗಾರಿಕೆ ಬೇಡ, ಕೈಗಾರಿಕೆ ಬೇಡ, ಬೇರೆ ಕಡೆ ಎಲ್ಲರೂ ಮಾಡಬೇಕು. ಅಲ್ಲಿ ಎಲ್ಲ ಮಿಡ್ಲ್ ಕ್ಲಾಸ್ ಅಂದರೆ ತುಂಬ ಬಡವರು ಇರೋದು. ತುಂಬ ಬಡವ್ರ ಜಾಗಗಳನ್ನ ತೊಗೋಬೇಡಿ ಅಂತ ಹೇಳ್ತಾರೆ. ಅಲ್ಲಿ ಯಾರು 20 ಗುಂಟೆ ಅಂತಂದರೆ ಅಷ್ಟೇ ಜೀವನ. ಎಷ್ಟೋ ಜನಕ್ಕೆ 20 ಗುಂಟೆ 30 ಗುಂಟೆ ಪರಿಸ್ಥಿತಿ ತುಂಬ ಕಷ್ಟ ಇದೆ. ಅವಾಗ ಅವ್ರು ಆ ಜಾಗನ ಮಾಡ್ಕೊಳ್ಳೋದು ಬಿಟ್ಟು ಬೇರೆ ಜಾಗ ಬಿಜಾನಿದೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ, ಅಲ್ಲಿ ಎಲ್ಲ ಮಾಡ್ಕೊಳ್ಳಿ, ಬೇಡ ಈ ಜಾಗ ಅಂತ ನಮ್ಮ ಮನವಿ. ನಿಮ್ಮ ಹೆಸರು? ರವಿ ಅಂತ. ಮಂಡ್ಯ ತಾಲೂಕು ಬಸವನಹುಳಿ ಮುದ್ದನಘಟ್ಟ ಗ್ರಾಮದಲ್ಲಿ ಸರ್ವೆ ನಂಬರ್ 48ರಲ್ಲಿ 125 ಎಕರೆ ಗೋಮಾಳ ಇದ್ದು, ಹಿಂದೆ ನಾವು ನಮ್ಮ ತಂದೆ ನಮ್ಮ ತಾತಿನ ಕಾಲದಲ್ಲೂ ಕೂಡ ಎಲ್ಲರೂ 20 ಗುಂಟೆ ಥರ ಹಂಚ್ಕೊಂಡು ಉಳುಮೆ ಮಾಡ್ಕೊಬರ್ತಾಯಿದ್ದೋ. ಅರ್ಜಿನೂ ಹಾಕಿದ್ದೀವಿ 1995-96ರಲ್ಲಿ. 1975-76ರಿಂದಲೂ ಕೂಡ ಉಳುಮೆ ಮಾಡ್ಕೊಬರ್ತಾಯಿದ್ದೀವಿ. ಇವಾಗ ಅರ್ಜಿ ಹಾಕಿರೋರು ಮತ್ತು RTC ಇರೋರು ಸುಮಾರು ಜನ ಇದ್ದು, ಈಗ ಏಕಾಏಕಿ ಸರ್ಕಾರ ಬಂದ್ಬಿಟ್ಟು ನಾವು ಕೈಗಾರಿಕಾ ಪ್ರದೇಶ ಮಾಡ್ತೀವಿ ಅಂತ ಜನನ ತೆರವುಗೊಳಿಸಿ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ತೆಂಗಿನ ಗಿಡ ಇದೆ, ಬೋರ್ಗಳಿದೆ, ಕಬ್ಬಿದೆ, ಪ್ರತಿಯೊಂದು ಅದರಲ್ಲಿ ವ್ಯವಸಾಯ ಮಾಡ್ಕೊಂಡು ಬಂದಿರ್ತಕ್ಕಂಥ ಅದನ್ನೇ ನಂಬ್ಕೊಂಡು ಜೀವನ ಸಾಗಿಸ್ತಾ ಇದ್ದೀವಿ ಸರ್. ಅದು ಬಿಟ್ಟು ನಮಗೆ ಬೇರೆ ಕಡೆ ಎಲ್ಲೂ ಜಮೀನಿಲ್ಲ. ದಯಮಾಡಿ ಈ ಏನು ಇವರು ಕೈಗಾರಿಕಾ ಪ್ರದೇಶ ಮಾಡಬೇಕು ಅಂತ ಇದ್ದಾರೋ ಬೇರೆ ಕಡೆ ಸ್ಥಳಾಂತರ ಮಾಡ್ಕೊಂಡು ನಮಗೆ ಏನು ಉಳುಮೆ ಮಾಡ್ತಾಯಿದ್ದೋ ಆ ಜಮೀನು ನಮ್ಗೆ ಕೊಡಲಿ ಅಂತ ಒಂದು ಮನವಿ ಮಾಡಿ. ಎಷ್ಟು ವರ್ಷದಿಂದ ನೀವು 40ರಿಂದ 50 ವರ್ಷದಿಂದ ವ್ಯವಸಾಯ ಮಾಡ್ತಾಯಿದ್ದೀವಿ. ಏನೇನು ಬೆಳೆ ಕಬ್ಬಿದೆ, ತೆಂಗಿದೆ, ಮನೆ ಇದೆ, ಬೋರ್ವೆಲ್ಗಳಿದೆ. ನಮಗೆ ರೈತರಿಗೆ ಏನು ಬೇಕಾದ ಅವಶ್ಯಕತೆ ಇದೆ ಅದು ಬೆಳೆ ಎಲ್ಲ ಬೆಳ್ಕೊಂಡು ಜೀವನ ಸಾಗಿಸ್ತಾ ಇದೆ. ಅಡಿಕೆನು ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೀವಿ? ಕೊಟ್ಟಿದ್ದೀವಿ, ಹಿಂದೆನೂ ಕೊಟ್ಟಿದ್ದೀವಿ. ಈಗಲೂ ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಅಧಿಕಾರಿಗಳು ಭೇಟಿ ಮಾಡಿದ್ದೀವಿ. ಮತ್ತು ಈಗ ಒಂದು ಅರ್ಧ ಗಂಟೆ ವೀಡಿಯೋ ಕಾನ್ಫರೆನ್ಸಲ್ಲಿ ಇದ್ದೀವಿ, ಬಂದು ಸ್ವೀಕಾರ ಮಾಡ್ತೀವಿ ಅಂತ. ಅಲ್ಲ, ಇವಾಗ ಜಾಗ ಗುರುತಿಸಿದ್ರಲ್ಲ? ಹೌದು. ಅವಾಗ ಆ ಸಂದರ್ಭದಲ್ಲಿ ಏನಾದ್ರು ನೀವು ಸಂಸದರನ್ನು ಭೇಟಿ ಮಾಡಿದ್ದೀರಾ? ಇಲ್ಲ ಸರ್, ನಮಗೆ ಅಷ್ಟೊಂದು ನಾವು ಅನುಭವ ಇಲ್ಲದೆ ಇರುವಂಥ ವ್ಯಕ್ತಿ. ಹಂಗಾಗಿ ಗ್ರಾಮಸ್ಥರೆಲ್ಲ ಹೋಗಿ ಅಲ್ಲಿ ಬಂದಂಥ ಅಧಿಕಾರಿಗಳಿಗೆ ಮನವಿ ಮಾಡಿದ್ದೀವಿ. ಏನಂತ, ದಯವಿಟ್ಟು ಈ ಗ್ರಾಮವನ್ನು ಹೊರತುಪಡಿಸಿ ಬೇರೆ ಕಡೆ ತಗೊಂಡು ಕೈಗಾರಿಕಾ ಪ್ರದೇಶ ಮಾಡಿ, ಬಟ್ ಈ ಜಾಗದಲ್ಲಿ ಬೇಡ ಅಂತ ಕೇಳ್ಕೊಂಡಿದ್ದೀವಿ ಸರ್. ಜಾಗ ಪರಿಶೀಲನೆ ಮಾಡೋಕ್ಕೆಲ್ಲ ಒಂದು ತಂಡ ಬಂದಿತ್ತು ಕೇಂದ್ರದಿಂದ. ನಾವು ವಿರೋಧಿಸಿದ್ದೀವಿ ಸರ್, ಅದನ್ನು ಮಾಡಬೇಡಿ ಅಂತಲೂ ಕೂಡ ಕೇಳ್ಕೊಂಡಿದ್ದೀವಿ. ಇವರು ಪೊಲೀಸ್ ಭದ್ರತೆಯಲ್ಲಿ ಬಂದು ತಾವು ಸರ್ವೆಯನ್ನು ಮಾಡೋಕ್ಕೆ ಪ್ರಯತ್ನ ಪಟ್ಟರು, ಆದರೂ ಕೂಡ ನಾವು ಬೇಡ ಅಂತ ಹೇಳಿದ್ದೀವಿ ಸರ್. ಸುಮಾರು ಎಷ್ಟು ಜನದ್ದು ಜಮೀನಲ್ಲಿ? 90 ಜನ ಇದ್ದೀವಿ. 90 ಜನ? ಹೌದು ಸರ್. 90 ಜನ ಇದ್ದೀರಿ? ಹೌದು ಸರ್. ಪ್ರೆಸೆಂಟ್ 90 ಜನನೂ ವ್ಯವಸಾಯ ಮಾಡ್ತಾಯಿದ್ದೀವಿ. 90 ಜನನೂ ಕೂಡ ಬಂದಿದ್ದೀವಿ. ಮಾನ್ಯ ಜಿಲ್ಲಾಧಿಕಾರಿಗಳು ಮೀಟಿಂಗಲ್ಲಿ ಇರೋದ್ರಿಂದ ನಾವು ಆಮೇಲೆ ಬಂದು ಮನವಿ ಕೊಡ್ತೀವಿ ಅಂತ ಹೇಳಿ ಸ್ಥಳೀಯ ಶಾಸಕರು ಗಮನಕ್ಕೆ ತಂದಿದ್ದೀವಿ. ಅವ್ರಿಗೂ ಕೂಡ ಮನವಿ ಕೊಡ್ತೀವಿ. ಅವರು 3 ಗಂಟೆಗೆ ಸಿಗ್ತೀನಿ ಅಂತ ಹೇಳಿದ್ದಾರೆ. ಅಲ್ಲ, ಈ ಜಾಗ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ, ಈ ಜಾಗ ಇದೆ ಅಂತ ಹೇಳ್ತಾರೆ. ಅವರು ನೀವು
ಹಿಂಗೆ ನಾವು ಜಮೀನು ಮಾಡ್ತಾಯಿದ್ದೀವಿ ನಾವು ಬಿಟ್ಕೊಳ್ಳಲ್ಲ ಅಂತ ಏನಾದ್ರು ಹೇಳಿದ್ದೀರಾ? ಹೇಳಿದ್ದೀವಿ ಸರ್. ಅದಕ್ಕೆ ಈಗ ನಾವು ತೋರಿಸಿದ್ದೀವಿ ಅಷ್ಟೇ. ಅದನ್ನು ನೀವು ಮನವಿ ಕೊಡೋದು ಕೊಡಿ, ನಾವು ಅದನ್ನು ಮೇಲ್ಮಟ್ಟದಲ್ಲಿ ನಾವು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಏನು ಹೇಳ್ತಾರೆ ಸರ್ಕಾರ ಕೇಳ್ತೀವಿ ಅಂತ ಹೇಳಿದರೆ, ನಾವಿಲ್ಲ ಸರ್ ಆ ಥರ ಕೊಡೋಕ್ಕೆ ಬರೋದಿಲ್ಲ, ನಮ್ಮ ಜಮೀನು ನಾವು ವ್ಯವಸಾಯ ಮಾಡ್ಕೊಂಡು ಇದನ್ನೇ ನಂಬಿದ್ದೀವಿ, ದಯಮಾಡಿ ಇದನ್ನು ಹೊರತುಪಡಿಸಿ ಬೇರೆ ಕಡೆ ತಗೊಂಡು ಜಾಗ ಕೈಗಾರಿಕೆ ಪ್ರದೇಶ ಮಾಡಿ ಅಂತ ಹೇಳಿದ್ದೀವಿ. ಏನು ಜಮೀನುಗಳನ್ನ ವಶಪಡಿಸ್ಕೋಬಾರ್ದು, ನಮ್ಗೆ ಬಿಟ್ಕೊಡ್ಬೇಕು ಅಂತ. ಹೌದು ಸರ್. ನಿಮ್ಮ ಹೆಸರು? MC ರಾಮಚಂದ್ರ, ಮುದ್ದನಬೆಟ್ಟ. ನೀವೇ ಮಾಡ್ತೀರಾ? ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.